ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ಡಿಸ್ಪ್ಲೇ ಮಾಡುತ್ತಿರುವಂಥದ್ದು ಇದು ಪ್ರಿಪರೇಟರಿ ಎಕ್ಸಾಮ್ 1 ಕ್ವಶನ್ ಪೇಪರ್ ಆಗಿರುತ್ತೆ. ಇದೇ ವರ್ಷದ್ದು ಲಾಸ್ಟ್ ವೀಕಲ್ಲಿ ನಡೀತಲ್ವ ಆ ಒಂದು ಕ್ವಶನ್ ಪೇಪರು. ಇದು ಕನ್ನಡ ಮೀಡಿಯಂ ಬಿಸ್ನೆಸ್ ಸ್ಟಡೀಸ್ ಅಂದರೆ ವ್ಯವಹಾರ ಅಧ್ಯಯನದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಯಾರ ಹತ್ರ ಇಲ್ವೋ ಸ್ವಲ್ಪ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ ಅಂತ. ಇಲ್ಲಿ ಬರೀ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡ್ತಾಯಿಲ್ಲ. ಈಗಾಗಲೇ ನಾನು ಕೀ ಆನ್ಸರನ್ನು ನಿಮ್ಗೆ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೆ, ಆದರೆ ಅದು ಕೇವಲ ಪಾರ್ಟ್ ಎ ಆಗಿತ್ತು. ಇವತ್ತು ನಾನು ನಿಮಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಪಾರ್ಟ್ ಬಿನಲ್ಲಿ ಇರುವಂಥ 2 ಅಂಕದ 10 ಪ್ರಶ್ನೆಗಳಿಗೂ ಕೂಡ ಫುಲ್ಲು ಕೀ ಆನ್ಸರ್ ಇದರಲ್ಲಿ ಲಭ್ಯವಾಗಲಿದೆ. ಜೊತೆಗೆ ಪಾರ್ಟ್ ಸಿನಲ್ಲಿ ಇರುವಂತಹ 4 ಅಂಕದ ಪ್ರಶ್ನೆಗಳು 10 ಪ್ರಶ್ನೆಗಳಿಗೂ ಕೂಡ ಸಂಪೂರ್ಣವಾಗಿ ಎಕ್ಸ್ಟ್ರಾ ಕ್ವಶನ್ಸಿಗೂ ಕೂಡ ಕೀ ಆನ್ಸರ್ ಈ ಒಂದು ವಿಡಿಯೋದಲ್ಲಿ ಸಿಗಲಿದೆ. ಪಾರ್ಟ್ ಡಿನಲ್ಲಿ ಇರುವಂತಹ 8 ಅಂಕದ ಪ್ರಶ್ನೆಗಳಿಗೆ 6 ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಕೀ ಆನ್ಸರ್ ಸಿಗಲಿದೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಸಮಯವನ್ನು ವೇಸ್ಟ್ ಮಾಡದ ಹಾಗೆ ಈ ಒಂದು ವಿಡಿಯೋದಲ್ಲಿ ಸಿಗುವಂಥ, ಯಾಕಂದರೆ ಬಹಳ ಜನ ಇನ್ನೂ ಕೂಡ ಪ್ರಿಪರೇಟರಿ ಎಕ್ಸಾಮಿನ ಕೀ ಆನ್ಸರು ಏನಿರ್ಬೋದು, ಇದಕ್ಕೇನು ಅಂತ ಹುಡುಕೋದ್ರಲ್ಲಿಯೇ ಜೀವನ ಕಳೆದು ಬಿಡ್ತೀರಾ. ಹಾಗೆ ಆಗಬಾರ್ದು ಅಂತ ಉದ್ದೇಶ. ಈಗ ಇಲ್ಲಿ ಕಾಣುತ್ತಿರುವಂಥದ್ದು ಪಾರ್ಟ್ ಎನಲ್ಲಿ ಇರುವಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಿಗೆ 5 ಉತ್ತರಗಳು, ನಂತರ MCQಸ್ಗಳಿಗೆ 5 ಉತ್ತರಗಳು. ಪಾರ್ಟ್ ಎ ಸೆಕೆಂಡ್ ಮೇನ್ ಕ್ವಶನ್ನು, ಇದು ನಿಮ್ಮ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೆಟ್ಟ ಸ್ಥಳಗಳಿಗೆ ಉತ್ತರಗಳು. ಇಲ್ಲಿ ಕಾಣುತ್ತಿರುವಂಥದ್ದು ನಿಮ್ಮ ಮ್ಯಾಚ್ ದ ಫಾಲೋಯಿಂಗ್ಗೆ ಉತ್ತರಗಳು ಹೊಂದಿಸಿ ಬರೆಯಿರಿ. ಇಲ್ಲಿ ಕಾಣುತ್ತಿರುವಂಥದ್ದು ನಿಮಗೆಲ್ಲರಿಗೂ ಕೂಡ 1 ಅಂಕದ ಪ್ರಶ್ನೆಗಳು. ಈಗ ನಾವು ಪಾರ್ಟ್ ಬಿನಲ್ಲಿದ್ದೀವಿ. ಪಾರ್ಟ್ ಬಿನಲ್ಲಿ ನೀವುಗಳು ನೋಡಿದ ಹಾಗೆ ನಿಮ್ಮ ಬಳಿ ಇರುವಂತಹ ಏನಂತೀರ ತಾವುಗಳು 2 ಅಂಕದ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆಗಳು ಭಾಳ ಈಸಿಯಾಗಿತ್ತು. ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಅದಕ್ಕೆ ಈ ಉತ್ತರವನ್ನು ತಾವುಗಳು ಬರೆದ್ರೆ 2ಕ್ಕೆ 2 ಅಂಕಗಳು ಸಿಗುತ್ತೆ. ನಂತರದಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಏಕರೂಪದ ಆಜ್ಞೆ ಹಾಗೂ ಏಕರೂಪದ ನಿರ್ದೇಶನದ ಬಗ್ಗೆ ಕೇಳಲಾಗಿತ್ತು, ಹೌದಲ್ವಾ? ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ. ಅದನ್ನೇ ನಾವು ಇಂಗ್ಲೀಷಲ್ಲಿ ಡಿಫ್ರೆನ್ಸ್ ಅಂತ ಕರಿತೀವಿ. ಕ್ವಶನ್ ನಂಬರ್ 19, ಯೋಜಿಸುವಿಕೆ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ ಅಂತ. ಇಲ್ಲಿ 2 ಲಕ್ಷಣಗಳನ್ನು ನೀಡಿದ್ದೇವೆ. ಈಗ ಕ್ವಶನ್ ನಂಬರ್ 20, ಇದನ್ನು ಕೂಡ ತಾವುಗಳು ನೀಟಾಗಿ ಗಮನಿಸ್ಬೋದು. ಕ್ವಶನ್ ನಂಬರ್ 20 ಸಂಘಟನೆಯ ರಚನೆ ಎಂದರೇನು ಅಂತ ಇದೆ. ಭಾಳ ಈಸಿಯಾಗಿ ಬರೆದ್ರೆ ಮುಗದೇ ಹೋಗುತ್ತೆ. 21ನೆಯ ಪ್ರಶ್ನೆ, ನೇಮಕಾತಿ 2 ಆಂತರಿಕ ಮೂಲಗಳನ್ನು ತಿಳಿಸಿ ಅಂತ ಇದೆ, ಹೌದಲ್ವಾ? ವರ್ಗಾವಣೆ ಆಗಿರ್ಬೋದು ಅಥವಾ ಬ್ಲಡ್ಡಿಗಳು ಆಗಿರ್ಬೋದು. 22ನೆಯ ಪ್ರಶ್ನೆ ಕೂಡ ನಾಯಕತ್ವದ ಯಾವುದಾದ್ರೂ 2 ಶೈಲಿಗಳನ್ನು ಹೆಸರಿಸ ಅಂತ ಇದೆ, ಅಂದರೆ ಲೀಡರ್ಶಿಪ್. ಭಾಳ ಈಸಿಯಾಗಿತ್ತು ಸರ್ ಕ್ವಶನ್ ಪೇಪರು. ಅದಕ್ಕೆ ಸಂಪೂರ್ಣವಾಗಿ ಇಲ್ಲಿ ಕೀ ಆನ್ಸರ್ಗಳು ತಾವುಗಳು ನೋಡ್ಕೋಬೋದು. 23ನೆಯ ಕ್ವಶನ್, ನಿಯಂತ್ರಿಸುವಿಕೆ ಯಾವುದಾದ್ರೂ 4 ಪ್ರಾಮುಖ್ಯತೆಗಳನ್ನು ತಿಳಿಸಿ ಅಂತ ಇದೆ. ಇದನ್ನು ಕೂಡ ತಾವುಗಳು ಈಸಿಯಾಗಿ ಬರೆಯಬಹುದು. ಕ್ವಶನ್ ನಂಬರ್ 24 ನೋಡಿಕೊಳ್ಳಿ. ಅಲ್ಲಿ ಚಿರಾಸ್ತಿಗೆ ಯಾವುದಾದ್ರೂ 2 ಉದಾಹರಣೆಗಳನ್ನು ನೀಡಿ ಅಂತ ಇದೆ. ಇದನ್ನು ಕೂಡ ಬರಿತೀರಾ ನೀವು, ಕ್ವಶನ್ ನಂಬರ್ 25, ಜಾಹೀರಾತಿನ ವಿಶಿಷ್ಟ ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ಇದು ಕೂಡ ಭಾಳ ಈಸಿಯಾಗಿದೆ. 26ನೆಯ ಪ್ರಶ್ನೆ, ತಪ್ಪು ಜಾಹೀರಾತು ಉತ್ಪನ್ನ ಏನಿದು ಅಥವಾ ಫಲಿತಾಂಶವನ್ನು. ಇದು ಬಹಳ ಈಸಿಯಾಗಿದೆ ಸರ್. ಈಗ ನಾವು ಪಾರ್ಟ್ ಸಿನಲ್ಲಿದ್ದೀವಿ. ಪಾರ್ಟ್ ಸಿನಲ್ಲಿ 4 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಯಾವುದಾದ್ರೂ 4 ಫೈಲ್ರವರ ನಿರ್ವಹಣೆಯನ್ನು ಅದರ ಬಗ್ಗೆ ತಿಳಿಸಬೇಕಿತ್ತು. 4, ಹೌದಲ್ವಾ? ಯಾವುದಾದ್ರೂ 4 ಬರೆದ್ರೆ ಸಾಕು. ಇಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ 8ಕ್ಕೆ 8 ಎಷ್ಟು ಸುಮಾರು ಎಷ್ಟಿದಾವೆ ಸರ್? 14 ಇದ್ದಾವೆ. ತಗೊಳ್ಳು ಯಾವುದಿದು ಕ್ವಶನ್ ನಂಬರು 27ಕ್ಕೆ ಯಾವುದಾದ್ರು 4 ಬರೆದ್ರೆ ಸಾಕು. 4 ಅಂಕಗಳು ನಿಮಗೆ ನೀಡ್ತಾರೆ. ಜೊತೆಗೆ ವಿತ್ ಎಕ್ಸ್ಪ್ಲನೇಷನ್ ಬರೀಬೇಕಾಗಿರುತ್ತೆ. ಎಕ್ಸ್ಪ್ಲನೇಷನ್ ಬರೀಲಿಲ್ಲ ಅಂದರೆ 2 ಅಂಕಗಳು ಮಾತ್ರ ಸಿಗುತ್ತೆ. ಕ್ವಶನ್ ನಂಬರ್ 28 ಕೂಡ ಅಷ್ಟೇ, ವ್ಯವಹಾರ ಪರಿಸರದ ಯಾವುದಾದ್ರೂ 4 ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತಲೇ ಇದೆ. ಮೊದಲು 4 ಬರ್ಕೊಳ್ಳಿ. ನಿಮ್ಗೆ ಯಾವುದು ಈಸಿ ಆಗುತ್ತೋ ಆ 4 ಬರ್ಕೊಂಡು ಅದಕ್ಕೆ ಸಮ್ಮರಿಯನ್ನು ತಾವುಗಳು ಬರೆಯಬಹುದು. ಇಲ್ಲಿ ನಾವು 7 ಕೊಟ್ಟಿದ್ದೇವೆ. ಯಾವುದಾದ್ರೂ 4 ತಾವುಗಳು ಎಕ್ಸಾಮಲ್ಲಿ ಬರೀರಿ. ಕ್ವಶನ್ ನಂಬರ್ 29 ಅಂತೂ ಭಾಳ ಈಸಿಯಾಗಿ ಕೊಟ್ಟಿದ್ದರು. ಈ ಕೆಳಗಿನ ಉಲ್ಲೇಖಿಸಿದ ಅಂಶಗಳನ್ನು ವ್ಯವಹಾರ ಪರಿಸರ ಯಾವ ಆಯಾಮಗಳೆಂದು ಗುರುತಿಸಿ ಅಂತ ಇದೆ. 4 ಪ್ರಶ್ನೆಗಳನ್ನು ಕೊಟ್ಟಿದ್ದರು. 4 ಪ್ರಶ್ನೆಗಳಿಗೂ 1 ವರ್ಡ್ ಆನ್ಸರು ಬರೀತೀರ. ಎಗೆ ಸಾಮಾಜಿಕ ಪರಿಸರ ಅಂತ, ಬಿಗೆ ತಾಂತ್ರಿಕ ಪರಿಸರ ಅಂತ, 3ನೇದು ಆರ್ಥಿಕ ಪರಿಸರ, ಇನ್ನೊಂದು ರಾಜಕೀಯ ಪರಿಸರ ಅಂತ. ಭಾಳ ಈಸಿಯಾಗಿದೆ. ಎಲ್ಲರ ಹತ್ರ ಟೆಕ್ಸ್ಟ್ ಬುಕ್ ಅಂತೂ ಇರಲೇಬೇಕು ಕಂಡ್ರೋ. ಗೈಡ್ ಇರಲಿ ಬಿಡಲಿ ಅಥವಾ ಮೆಟೀರಿಯಲ್ ಇರಲಿ ಬಿಡಲಿ, ನೋಟ್ಸ್ ಇರಲಿ ಬಿಡಲಿ,
ಗೈಡ್ ಇರಬೇಕು. ಗೈಡ್ ಇತ್ತು ಗೆದ್ರಿ, ಟೆಕ್ಸ್ಟ್ ಬುಕ್ ಇತ್ತು ಗೆದ್ರಿ ಅಂತ. ಯಾಕಂದರೆ ಎಲ್ಲ ಪ್ರಶ್ನೆಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದಲೇ ಬರುವಂಥದ್ದು. ಇದನ್ನು ತಾವುಗಳು ಮೊದಲು ಮೈಂಡ್ ಸೆಟ್ ಮಾಡ್ಕೋಬೇಕು. ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂದ್ಕೊಂಡ್ರೆ ಜೀವನದಲ್ಲಿ ಏನು ಇಲ್ದಂಗೆ ಆಗಿಬಿಡ್ತೀವಿ, ಹೌದಲ್ವಾ? ಕ್ವಶನ್ ನಂಬರ್ 32, ನಿಯಂತ್ರಿಸುವಿಕೆ ಯಾವುದಾದ್ರೂ 4 ಮಿತಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ, ಹೌದಲ್ವಾ? ರೈಟಿಂಗ್ ವರ್ಕು ಜಾಸ್ತಿ ಇರುತ್ತೆ, ಬರೀಬೇಕು, ಕೂತ್ಕೊಂಡ್ರೆ ಏನೂ ಆಗೋಲ್ಲ. ಹಾಗಾಗಿ ಪಾಯಿಂಟ್ಸ್ಗಳನ್ನು ಓದ್ಕೊಂಡು ಹೋಗಬೇಕು, ಒಳಗಡೆ ತಾವುಗಳು ಕೆತ್ತುತ್ತಾ ಇರಬೇಕು, ಆಯಿತಾ? ಓದಿರ್ತೀರಲ್ವ, ವರ್ಷ ಇಡೀ ಕೂತ್ಕೊಂಡು ಪಾಠ ಕೇಳಿರ್ತೀರ, ಅದನ್ನು ಬರಿಬೇಕಾಗಿರುತ್ತೆ. ಕ್ವಶನ್ ನಂಬರ್ 33 ಅಷ್ಟೇ, ದೈನಂದಿನ ಕಾರ್ಯಾಚರಣೆ ಅಂತ ಇದೆ, ಹೌದಲ್ವಾ? ಬೇಕಾಗುವ ಏನಂತೀರ ತಾವುಗಳು 4 ಮಿತಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ದೈನಂದಿನ ಕಾರ್ಯಾಚರಣೆಯ ಅಗತ್ಯವಿರುವ ಬಂಡವಾಳವನ್ನು ನೀವು ಏನೆಂದು ಕರೆಯುತ್ತೀರಿ? ಈ ಬಂಡವಾಳವನ್ನು ಅಗತ್ಯತೆಯ ನೋಡಿ, ಆಯಿತಾ, ಮೇಲೆ ಪ್ರಭಾವ ಬೀರುವ ಯಾವುದಾದ್ರೂ 3 ಅಂಶಗಳನ್ನು ಬರೆಯಿರಿ ಅಂತ ಇದೆ. ಇಲ್ಲಿ ಈಗ ನಾವು ಒಂದು 7 ಅಂಶಗಳನ್ನು ಕೊಟ್ಟಿದ್ದೀವಿ, ಯಾವುದಾದ್ರೂ 11 ಅಂಶಗಳಿದ್ದಾವೆ, ಯಾವುದಾದ್ರೂ 3 ಅಂಶಗಳನ್ನು ಬರೆದ್ರೆ ಸಾಕು, ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 34 ಕೂಡ ಅಷ್ಟೇ ನೋಡಿ. ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳೇ ಯಾರಾದರೂ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಸೇಮ್ ಕ್ವಶನ್ ಪೇಪರು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಸೇಮ್ ಕೀ ಆನ್ಸರ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಫಸ್ಟು ಟೆಕ್ಸ್ಟ್ ಬುಕ್ಕನ್ನು ಖರೀದಿ ಮಾಡಿ, ಎಕ್ಸಾಮ್ ಆದಮೇಲೆ ಖರೀದಿ ಮಾಡಿರೋ ಆಮೇಲೆ ಹೋಗ್ಬಿಟ್ಟು, ಆಯಿತಾ, ಈ ವರ್ಷಕ್ಕೆ ಇರುವಂಥ ಸಿಲೆಬಸ್ಸು ಫ್ರೆಶ್ ಟೆಕ್ಸ್ಟ್ ಬುಕ್ಕು ಖರೀದಿ ಮಾಡಿದರೆ ಸಾಕು, ಹೆಚ್ಚಿನ ಅಂಕಗಳನ್ನು ತಾವುಗಳು ತೆಗಿತೀರ. 35ನೇ ಪ್ರಶ್ನೆಗಳು ಕೂಡ ಅಷ್ಟೇ, ಈ ಕೆಳಗಿನ 4 ಪ್ರಶ್ನೆಗಳನ್ನು ಕೊಡಲಾಗಿತ್ತು, ಸಪ್ರೇಟಾಗಿ 4 ಆನ್ಸರ್ಗಳು, ಅದಕ್ಕೆ ಬರೆಯಿರಿ. 36ನೇ ಪ್ರಶ್ನೆಗೆ ನಾವು ಈಗ ಹೋಗೋಣ ವಿದ್ಯಾರ್ಥಿಗಳೇ, ಮುಗೀತು. ಈಗ ಪಾರ್ಟ್ ಡಿನಲ್ಲಿದ್ದೀವಿ. ಪಾರ್ಟ್ ಡಿನಲ್ಲಿ ನಾವುಗಳು 8 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. ಸಮನ್ವಯತೆ ಎಂದರೇನು ಅಂತ ಇದೆ, ನಂತರದಲ್ಲಿ ಅದರ ಗುಣಲಕ್ಷಣಗಳನ್ನು ವಿವರಿಸಿ ಅಂತ. ಇದಕ್ಕೆ ಒಂದು 2 ಮಾರ್ಕ್ಸು. ಸಮನ್ವಯತೆ ಎಂದರೇನು ಅಂತ ಇದೆ ಅಲ್ವ, ಅದಕ್ಕೆ. ನಂತರದಲ್ಲಿ ಉಳಿದಿದ್ದಕ್ಕೆ 6 ಅಂಕಗಳು ಸಿಗುತ್ತೆ. ಅಂದರೆ ತಾವುಗಳು ಪಾಯಿಂಟ್ಸನ್ನು ಬರಿಬೇಕು, ಆಯಿತಾ? ಬರೀ ಪಾಯಿಂಟ್ಸ್ ಬರೆದ್ರೆ ಮಾರ್ಕ್ಸ್ ಸಿಗೋಲ್ಲ, 6 ಬರೆದು 6ಕ್ಕೆ ವಿವರಣೆಯನ್ನು ಬರಿಬೇಕಾಗುತ್ತೆ. ವಿಕೇಂದ್ರೀಕರಣ ಎಂದರೇನು ಅಂತ ಇದೆ, ಅದನ್ನು ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ನಂತರದಲ್ಲಿ ವಿಕೇಂದ್ರೀಕರಣ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಇದೆ, ಅದರ ಒಂದು ಪ್ರಾಮುಖ್ಯತೆ ಏನು ಅಂತ ತಾವುಗಳು ಪಾಯಿಂಟ್ ಮುಖಾಂತರ ಬರೆದು ಅದನ್ನು ವಿವರಣೆಯನ್ನು ಕೂಡ ಮಾಡಬೇಕಾಗಿರುತ್ತೆ. ಈ ರೀತಿಯಾಗಿ ತಾವುಗಳು ಬರೆದ್ರೆ 100% ನಿಮ್ಮ ಒಂದು ಎಕ್ಸಾಮ್ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಎರಡೂ ಕೂಡ ಪ್ರಿಪೇರ್ಡ್ ಎಕ್ಸಾಮಿನ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಡೂ ವೆಲ್. ಏನಾದರೂ ತೊಂದರೆ ಇದ್ದಲ್ಲಿ ಅಥವಾ ನೀಡಿದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅಥವಾ ನಮ್ಮ ಒಂದು ಮೇಲ್ ಐಡಿಗೆ ಸಂಪರ್ಕವನ್ನು ಮಾಡಿಕೊಳ್ಬೋದು ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಟೋಟಲ್ ನಿಮ್ಮ ಕ್ವಶನ್ ಪೇಪರಲ್ಲಿ ಬರದೇ 41 ಪ್ರಶ್ನೆಗಳು, ಅದೇ ಒಂದು 41 ಪ್ರಶ್ನೆ ಕೊನೆಯ ಒಂದು ಆಗಿರುತ್ತೆ ಇಲ್ಲಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.